ದೇವರನ್ನು ಯಾರು ಆಶ್ರಯಿಸ್ತಾರೋ ಅವರ ಜೀವನದಲ್ಲಿ ಶುಭೆಯೂ ಕೃಪೆಯೂ ಇರುತ್ತದಂತ ಇವತ್ತು ವಾಕ್ಯ ಇರ್ತದೆ. ಕಳೆದ ವರ್ಷ ಎಲ್ಲ ನೀನು ಹೆಂಗೆ ಬದುಕಿದೆಯೋ, ಹೆಂಗೆ ಜೀವಿಸಿದೋ ಅದು ನಿನಗೆ ಬಿಟ್ಟಿದ್ದು. ಆದರೆ ದೇವರು ಇವತ್ತು ತಂದಿದನು, ನೀವು ಚೆನ್ನಾಗಿ ದೇವರ ಆತ್ಮನಿಂದ ನಡೆಸಲ್ಪಡುವವನಾಗಿದ್ದರೆ ನಿಮಗೆ ಶುಭ ಇರುವುದು, ಸಮಾಧಾನ ಇರುವುದು, ಸಂತೋಷ ಇರುವುದು ದೇವರ ವಾಕ್ಯ ಬೋಧಿಸ್ತದೆ. ಇವತ್ತು ಈ ಮಾತುಗಳಿಂದ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡುವುದೇನೆಂದರೆ, ದೇವರನ್ನು ಆಶ್ರಯಿಸುವವನು ಜೀವನ ಧನ್ಯವಾಗಿರ್ತದೆ, ದೇವರ ಜೊತೆಯಲ್ಲಿರುವ ಜೀವನ ಧನ್ಯವಾಗಿರ್ತದೆ. ಇಷ್ಟು ದಿನ ನೀನು ದುಃಖ, ಬಾಧ, ಸಂಕಟ, ವೇದನೆಯಿಂದ ನೀನು ಕಳೆದ 2025 ವರ್ಷ ನೀನು ಕಳೆದಿಯೇನು. ಈ 2026ರಲ್ಲಿ ದೇವರು ಆಶ್ರಯಿಸಿ ದೇವರು ನಿನಗೆ ಒಳ್ಳೆ ಕಾರ್ಯ ಮಾಡಬೇಕಂತ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ ಏನು ಅಂತಂದರೆ, ಕೀರ್ತನ ಗ್ರಂಥವು 91ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಹಿಡಿತಾ ಇರುತ್ತದೆ. ವಾಕ್ಯಾನುಸಾರ ನೋಡೋಣ. ಮರವಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೀನು ಸುರಕ್ಷಿತನಾಗಿರಬೇಕು. 2026 ವರ್ಷ ನೀನು ಸುರಕ್ಷಿತನಾಗಿರಬೇಕು, ಸಮಾಧಾನವಾಗಿರಬೇಕು, ಸಂತೋಷದಿಂದಿರಬೇಕು. ನೀನು ನಿನ್ನ ಹೆಂಡತಿ, ನಿನ್ನ ಗಂಡ, ಮಕ್ಕಳು, ಎಲ್ಲರ ಕುಟುಂಬದ ಎಲ್ಲರೂ ಕೂಡ ಸಂತೋಷ ಸಮಾಧಾನ ಅಂತ ನೀನು ಇರಬೇಕಂದ್ರೆ ನೀನು ಯೆಹೋವನ ಆಶ್ರಯಿಸಬೇಕು. ಯೆಹೋವದಲ್ಲಿ ನೀನು ದೇವರ ಕೃಪೆಯಲ್ಲಿ ನೀನು ಇರಬೇಕು. ದೇವರನ್ನು ಆಶ್ರಯಿಸುವ ಜೀವನ ಧನ್ಯವಾಗಿರ್ತದೆ. ಇವತ್ತು ಮನುಷ್ಯನ ಆಶೀರ್ವದಿಸಿ ನೀನು ಮೋಸ ಹೋಗಿದ್ದೇನೋ, ಆದರೆ ಈ ವರ್ಷ ದೇವರನ್ನು ಆಶ್ರಯಿಸಿ ದೇವರು ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಸಂಸಿದ್ಧನಾಗಿದ್ದಾನೆ. ದೇವರು ನೀನು ಪ್ರೀತಿ ಮಾಡಿ ನಿನಗೆ ಸಮಾಧಾನ ಶಾಂತಿ ತುಂಬಿಸುವವನು ಆಗಿದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ. ಇಷ್ಟು ದಿನ ಮನುಷ್ಯನ ನಂಬಿ ಮೋಸ ಹೋಗಿದೆಯಾ? ಆದರೆ ಈ ಹೊಸ ವರ್ಷ ದೇವರನ್ನ ಆಶ್ರಯಿಸು. ದೇವರು ನಿನ್ನ ತಲೆ ಮ್ಯಾಕೆತ್ತುವವನಾಗಿದ್ದಾನೆ. ನೀನು ತಲೆಯಾಗಿ ದೇವರು ಆಶೀರ್ವದಿಸಬೇಕಂತ ಎದುರು ನೋಡ್ತಿದ್ದಾನೆ. ಇವತ್ತು ವಾಕ್ಯ ಹೇಳ್ತದೆ, ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರುತ್ತಾರೋ, ದೇವರನ್ನು ಆಶ್ರಯಿಸ್ಕೊಂತಾರೋ, ದೇವರು ಅವನು ಮ್ಯಾಕೆಬ್ಬಿಸುವ ದೇವರಾಗಿದ್ದಾನೆ, ಆಶೀರ್ವದಿಸುವ ದೇವರಾಗಿದ್ದಾನೆ. ದಾವೀದು ದೇವರನ್ನು ಆಶ್ರಯಿಸಿಕೊಂಡಿದ್ದಾಗ ಕುರಿಗಳು ಕಾಯುವಂಥ ದಾವೀದು ಒಂದಾನೊಂದು ದಿನ ಉನ್ನತವಾದ ಸ್ಥಾನಕ್ಕೆ ಅರಸನಾಗಿ ಕೂತ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಇವತ್ತು ನೀನು ಮನುಷ್ಯನ ನಂಬಿ ಮೋಸ ಹೋಗಿದೆಯಾ? ಆದರೆ ಇವತ್ತು ದೇವರನ್ನು ಆಶ್ರಯಿಸು. ದೇವರು ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡಬೇಕಂತ ಆಸೆ ಪಡ್ತಿದ್ದಾನೆ. ಯಾರು ಅದನ್ನು ಬಿಡಿಸುವವರು, ಯಾರು ಇದನ್ನು ಪ್ರೀತಿ ಮಾಡೋರು ಅನ್ಕೊತಿದೆಯಾ? ಆದರೆ ಕರ್ತ ನಿನಗೋಸ್ಕರ ರಕ್ತವನ್ನು ಸುರಿಸಿ ನೀನು ಹೆಚ್ಚಾಗಿ ತನ್ನ ಪ್ರಾಣಕ್ಕಾಗಿ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ. ಆ ಯೇಸು ಕ್ರಿಸ್ತ ಪ್ರಭು ಇವತ್ತು ನಿನ್ನ ಜೊತೆಯಲ್ಲಿ ಮಾತಾಡ್ತಿದ್ದಾನೆ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ. ಇವತ್ತಾಗಲಿ ನೀನು ಪ್ರಾರ್ಥನೆ ಮಾಡು. ಕರ್ತ ನಿನ್ನ ಆಶೀರ್ವದಿಸಿ ಮೇಲಕ್ಕೆ ಬಿಸಿ ಆಧರಿಸಿ ಧೈರ್ಯಪಡಿಸುವ ದೇವರಾಗಿದ್ದಾನೆ. ಈ ಒಂದು ಕೀರ್ತನ 91ನೇ ಕೀರ್ತನ ಮೊದಲ ನಿಮ್ಮ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ. ಆಮೆನ್.